ಅಲ್ಲ, ಇವತ್ತು ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಮಾಜಿ ಸಚಿವರಿಗೂ ಕೂಡ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮತ್ತೆ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ಬೇಡಿಕೆಗಳ ಬಗ್ಗೆ ಅವರಲ್ಲಿ ನಾನು ಎಲ್ಲವನ್ನೂ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಎಲ್ರಿಗೂ ಸಿಗುವಂಥ ಸಾಮಾಜಿಕ ನ್ಯಾಯ ಸಮಾಜಕ್ಕೆ ಸಿಗಬೇಕು. ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ 102 ಜಾತಿನೂ ಕೂಡ 102 ಜಾತಿಗಳಲ್ಲಿ ಈಗೇನು ಸರ್ಕಾರ SCಗೆ ಒಳ ಮೀಸಲಾತಿ ಮಾಡಿದೆ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದಲ್ಲೂ ಕೂಡ 15% ಒಳ ಮೀಸಲಾತಿ ಮಾಡಬೇಕು. ಮತ್ತು ನಮ್ಮದೊಂದು 2-3 ದೇವಸ್ಥಾನಗಳಿದೆ, ಅಂದರೆ ತಿಂದಡಿ ಮೌನೇಶ್ವರ ಮತ್ತು ಸಿರಿಸಂಗಿ, ಅದೆರಡೂ ಪ್ರಾಧಿಕಾರವನ್ನಾಗಿ ಮಾಡಬೇಕು. ಇಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡುವಂಥ ಪೌರೋಹಿತ್ಯದ ಸ್ಥಾನಮಾನಗಳನ್ನು ಕೂಡ ನಮ್ಮ ಸಮಾಜದವರಿಗೆ ಸಿಗಬೇಕು. ಜೊತೆಗೆ ಏನು ನಮ್ಮಲ್ಲಿ ಒಂದು ಸಣ್ಣ ಮನಸ್ತಾಪಗಳಿದೆ ನಮ್ಮ ಸಮಾಜದ 5 ಕಸುಬುಗಳ ಮಧ್ಯೆ, ಅದನ್ನು ಹೋಗಲಾಡಿಸೋದಕ್ಕೋಸ್ಕರನೇ ವಧುವರರ ಸಮಾವೇಶವನ್ನು ಮಾಡಿ ಅವರೆಲ್ಲ ಸಂಬಂಧಗಳ ಮೂಲಕ ಗಟ್ಟಿಯಾಗಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಬಂದಿದ್ದಾರೆ. ಸುಮಾರು ಒಂದು 300-400 ಜನ ಹೆಣ್ಣು ಗಂಡುಗಳು ಮಾತಾಡಿದ್ದಾರೆ. ಸುಮಾರು ಒಂದು 3000 ಜನ ಒಟ್ಟಿಗೆ ಸೇರಿದ್ದಾರೆ. ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಜೊತೆಯಲ್ಲಿ 3 ಜನ ಥರ. ಮುಂದಿನ ದಿನಗಳಲ್ಲಿ ಅವರು 100ಕ್ಕೆ 100 ಭಾಗ ಇಲ್ಲಿ ನೋಡಿ ಮಾತಾಡಿರೋರೆಲ್ಲ ಮದುವೆ ಆಗ್ತಾರೆ. ಇಂಥ ಯೋಜನೆಗಳನ್ನು ಸಮಾಜದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ತಗೊಂಡು ವರ್ಷಕ್ಕೆ 2 ಬಾರಿ ಈ ಥರ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಮಾಡ್ತೇವೆ. ಅದನ್ನಿಟ್ಕೊಂಡು ಇವಾಗ ನಿಮ್ಗೆಲ್ಲ ಗೊತ್ತಿರೋದು ಇನ್ನೇನಿದೆ ಎಲ್ಲ ಹೇಳಿದ್ದೀನಿ. 3 ದಿನ ಕಾರ್ಯಕ್ರಮದಲ್ಲಿ 400 ಜೋಡಿಗಳು ಎಷ್ಟು ಜನ ಜೋಡಿ ಫಿಕ್ಸ್ ಆಗಿದೆ ಅದು ಇವಾಗ ಗೊತ್ತಾಗೋದಿಲ್ಲ. ಯಾಕಂದ್ರೆ ಈಗ ಪ್ರಿಲಿಮಿನರಿ ಇದು. ಈಗ ಜಾತಕ ನೋಡಿದ್ದಾರೆ, ಹೊಂದಾಣಿಕೆ ಆಗಿದೆ, ಹೋಗಿ ಮಾತಾಡ್ಕೊಂಡ್ಬಿಟ್ಟವ್ರೆ. ಈಗ ಹೊರಗಡೆ ಹೋದ್ಮೇಲೆ ಅವ್ರವ್ರ ಮನೆಗಳಿಗೆ ಇವ್ರು ಹೋಗೋದು, ಇವ್ರು ಅವ್ರ ಮನೆಗೆ ಬರೋದು, ಇವ್ರದ್ದು ಏನೆಲ್ಲ ಇರ್ತಾವಲ್ಲ ವಿಚಾರಗಳೆಲ್ಲ ಮಾತಾಡಿ ಅವ್ರವ್ರ ತೀರ್ಮಾನ ತಗೋತಾರೆ. ಆಮೇಲೆ ಇದ್ರ ಮದುವೆಗೆ ಮತ್ತೆ ನಾವು ಯಾವುದೇ ರೀತಿ ಒತ್ತಡಗಳನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಹಾಕೋದಿಲ್ಲ. ಅವರ ಮನೆ ಮಕ್ಕಳು ವಿಚಾರದಲ್ಲಿ ಅವರೇ ಸ್ವತಂತ್ರರು. ನಾವೇನಿದ್ರು 5 ಕಸುಬುಗಳನ್ನು ಮಾಡೋರಿಗೆ ಒಂದು ವೇದಿಕೆ ಮಾಡಿಕೊಡೋದು ನಮ್ಮ ಸಮಾಜದ ವತಿಯಿಂದ ಅಂತ. ಏನ್ ಮದುವೆ ಮಾಡಿಸ್ತಾನ ನೋಡೋಣ, ದೇವ್ರ ಹಂಗಿದ್ದೆ ಅಂತ ಅವಕಾಶ ಕೊಟ್ರೆ ಮಾಡ್ತೀನಿ. ಏನ್ ಅದಕ್ಕೆ ಏನು ಇಲ್ಲ. ನಾನು ಹೇಳಿದ್ದು ಹಿಂದುಳಿದ ವರ್ಗದಲ್ಲಿ ಈಗ ಮುಖ್ಯಮಂತ್ರಿಗಳು ಕೆಲವೆಲ್ಲ ಹಿಂದುಳಿದ ವರ್ಗದ ಮಠಾಧಿಪತಿಗಳಿಗೆ ಜಾಗಗಳು ಕೊಟ್ಟರು ಮಠಕ್ಕೆ. ಆ ಮಠಾಧಿಪತಿಗಳ ಹೆಸರಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳ ಹೆಸರುಗಳು ಇರ್ಲಿಲ್ಲ. ಇಂಥ ಒಂದು ಅನ್ಯಾಯಗಳು ನಡೀತದೆ ಅಂತ ಅವ್ರ ಗಮನಕ್ಕೆ ತಂದೆ ಅಷ್ಟೇ. ನಾನೇನ್ ಜಾಗ ಏನು ಕೇಳಲಿಲ್ಲ. 6 ಬೇಡಿಕೆಗಳು ಕೊಟ್ರಿ, ಉತ್ತಮವಾದ ಪ್ರತಿಕ್ರಿಯೆ ಕೊಟ್ಟವ್ರೆ DCM. ಏನ್ ಹೇಳ್ತಾರೆ ಸರ್ಕಾರಕ್ಕೆ? ಮಾಡ್ದಾಗ ಹೇಳೋಣ. ಇವತ್ತಿನ ದಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಈ 3 ದಿನ ಕಾರ್ಯಕ್ರಮಕ್ಕೆ 100 ದಿನ ಪ್ರಿಪರೇಷನ್ ಆಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಈ ವಿಜೃಂಭಣೆ ಏನಾಗಿದೆ ಅದಕ್ಕೆಲ್ಲ ಏನಾದ್ರು ಕ್ರೆಡಿಟ್ ಸಲ್ಬೇಕು ಅಂತಂದ್ರೆ ನಮ್ಮ ನಂಜುಂಡಿ ಸರ್ಗೆ ಸಲ್ಬೇಕಾಗ್ತದೆ. ನಮ್ಮ ಒಂದು ಆಸೆ ಏನಿತ್ತಂದ್ರೆ ನಮ್ಮ ಸಮಾಜಕ್ಕೆ ಮುಖ್ಯಮಂತ್ರಿಗಳು ಬರಬೇಕು, ಉಪಮುಖ್ಯಮಂತ್ರಿಗಳು ಬರಬೇಕು. ಆ ಥರದ್ದು ಬಹಳ ಆಸೆ ಪಟ್ಟು ನಾವು ರಾಜಕಾರಣಿಗಳಾಗಿದ್ದು ಕಾರ್ಯಕ್ರಮಗಳಿಗೆ ಕರೆದು 2-3 ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಭಾಳ ಮನ್ಸಿಗೆ ನೋವಿತ್ತು. ಮುಂದಿನ ದಿನಗಳಲ್ಲಿ ಹೆಂಗೆ ಈ ಥರ ಆದರೆ ಅಂತೇಳಿ ಭಾಳ ಯೋಚನೆ ಇತ್ತು. ನಮ್ಮ ಈ ಸಮಾಜದ ಆ ಮೇರು ಮಟ್ಟದ ಕಾರ್ಯಕ್ರಮಗಳು ಯಾರಾದರೂ ಮಾಡೋಂಥ ವ್ಯಕ್ತಿ ಯಾರಾದರೂ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಂಜುಂಡಿ ಸರ್ ಅಂತಲೇ ನಾವು ಹೇಳ್ಬೇಕಾಗತ್ತಂದ್ರೆ, ಅವರು ನಮ್ಮ ಸಮಾಜಕ್ಕೆ ವ್ಯಕ್ತಿ ಅಲ್ಲ, ಅವರು ಶಕ್ತಿ. ಯಾಕೆಂತಂದ್ರೆ ಈ ಥರದ್ದು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಗುಂಡಿಗೆ ಬೇಕಾಗುತ್ತೆ. 3 ದಿನಗಳು ಪ್ರತಿ ದಿವಸ 2000 ಜನಕ್ಕೆ ಊಟ, 3 ದಿನಕ್ಕೆ 6000 ಜನ ಊಟ ಆಯಿತು. ಉಚಿತವಾಗಿ ಎಲ್ಲ ಅವರ ಸ್ವಂತ ದುಡ್ಡು, ಅವ್ರ ಸ್ವಂತ ಖರ್ಚಿಂದ ಮಾಡೋಂಥದ್ದು. ಆ ಥರ ಮನಸ್ಬೇಕಲ್ಲ. ಯಾವುದೇ ಸರ್ಕಾರದ ಫಂಡ್ ತೊಗೊಂಡಿಲ್ಲ, ಯಾರು ಯಾರ ಹತ್ರನೂ ಶುಲ್ಕ ತಗೊಂಡಿಲ್ಲ. ಬಂದವ್ರಿಗೆಲ್ಲ ಇಲ್ಲಿ ಒಂದ್ ಮಾತು ಹೇಳಿದ್ರು, ನೀವೇನ್ ಕೆಲಸ ಮಾಡ್ದಿರೋ ಗೊತ್ತಿಲ್ಲ, ವ್ಯವಸ್ಥಿತವಾಗಿರ್ಬೇಕು. ಕಾಫಿ, ಟೀ, ಮತ್ತೊಂದು ಬಜ್ಜಿಯಿಂದ ಹಿಡಿದು ಕೊಡುವಂಥ ಒಂದು ಕಾರ್ಯಕ್ರಮ. ಏನೋ ಒಂದು ಫಲ ಕೊಡುವಂಥದ್ದು ಓಕೆ. ಇವತ್ತು ಒಬ್ಬಟ್ಟು ಊಟ ಕೂಡ ಮಾಡಿಸಿದ್ದಾರೆ. ಈ ಥರದ ಶಕ್ತಿ ದೇವರು ಇನ್ನೂ ಅವ್ರಿಗೆ ಹೆಚ್ಚು ಕೊಡ್ಲಿ. ಅವ್ರಿಗೆ ಎಷ್ಟು ಕಾರ್ಯಕ್ರಮ ಮಾಡಿದ್ರು ನಾವೆಲ್ಲ ಅವ್ರ ಜೊತೆ ನಾವು ಯುವಕರು ಇರ್ತೀವಿ. ಸಾಮೂಹಿಕ ವಿವಾಹ ಏನಾದ್ರು ಮಾಡೋ ತರ ಇದೆಯಾ ಸರ್? ನೆಕ್ಸ್ಟ್ ಪ್ಲಾನಿಂಗ್ ಏನಾದ್ರು ಇದೆಯಾ? ಯಾಕಂದ್ರೆ ಸುಮಾರು ಜನ ಸಮುದಾಯದವರು ಈ ತರ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸಾಮೂಹಿಕವಾಗಿ ವಿವಾಹ ಮಾಡಿದ್ರು ಎಷ್ಟೋ ಜನಕ್ಕೆ ಸಮುದಾಯದ ವಧುವರರಿಗೆ, ಸೊ ಆರ್ಥಿಕವಾಗಿ ಶಕ್ತಿ ಕಮ್ಮಿ ಇರೋರಿಗೆ ಅಂತ ಗುರುತಿಸಿ ಏನಾದ್ರು ಕಾರ್ಯಕ್ರಮ
ಇಲ್ಲ, ಅದು ಏನಾಗಿದೆ ಅಂದ್ರೆ ನೀವು ಹೇಳಿದ್ದು ಕರೆಕ್ಟೇ. ಸಾಮೂಹಿಕ ವಿವಾಹ ಮಾಡೋದಕ್ಕೆ ಅಧ್ಯಕ್ಷರದ್ದು ಬಹಳ ದೊಡ್ಡ ಯೋಚನೆ ಇದೆ. ಬಟ್ ಅದನ್ನು ನಾವು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಬಟ್ ಆದ್ರೂ ಅವ್ರು ಏನ್ ಬೇಜಾರ್ ಮಾಡ್ಕೊಂತಾರೋ ಗೊತ್ತಿಲ್ಲ. ಅದಕ್ಕೆ ಅವರು ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಅದು ನಿಮ್ಗೆ ಇಡೀ ರಾಜ್ಯನೇ ಮಾತಾಡಬೇಕು. ಆ ತರದೊಂದು ಆಗತ್ತೆ. ನೀವು ಹೇಳಿದ ಕಾರ್ಯಕ್ರಮ ಅವತ್ತಿನ ದಿನ ನೀವೇ ಹೇಳ್ತೀರಾ. ಥ್ಯಾಂಕ್ ಯು ವೆರಿ ಮಚ್.